ಪಂಚಾಯತು ಕೊಡ್ಚಾದ್ರಿ ಬೆಟ್ಟ ಅಂತ ಹೋಗ್ತಾ ಇದ್ದೀವಿ ಈಗ. ಬೆಟ್ಟದ ಮೇಲೆ ಹೋಗ್ತಾ ಮಾತಾಡೋಣ. ಜೀಪ್ ಹತ್ತವೆಲ್ಲ ತೋರಿಸ್ತೀನಿ. ಆಚೆ ನೋಡಿ ಎಲ್ಲಿದ್ದೀವಿ ಅಂತಾಗ ಕೊಲ್ಲೂರು ದೇವಸ್ಥಾನ ಗಡಿ. ಫುಲ್ ಹಳ್ಳದಿನ. ಸತ್ಯ ಹೇಳ್ತೀನಿ, ರೋಡ್ ನೋಡಿದ್ರೆ ಗೊತ್ತಾಗುತ್ತೆ ಕಣ್ಣಲ್ಲಿ. ಗೋಪ್ರೋಲ್ ಹೆಂಗೆ ಕ್ಯಾಪ್ಚರ್ ಆಗ್ತಿದೆ ಗೊತ್ತಿಲ್ಲ. ಓಹೋ ಓಹೋ, ಇದೊಂದು ಚಿಕ್ಕ ವ್ಯೂ ಪಾಯಿಂಟ್ ಇದೆ ಇಲ್ಲಿ. ಬಂದಿದ್ದೀವಿ. ವೆಲ್ಕಮ್ ಟು ಕೊಲ್ಲೂರು ವೈಲ್ಡ್ ಲೈಫ್ ಸೆಂಚುರಿ. ಮುಖಾಂಬಿಕಾ ಹಿಂಗೆ ಪೀಠ. ಗೈಸ್, ಇಲ್ಲಿ ಕೊಡಚಾದ್ರಿಗೆ ಬಂದಿದ್ದೀವಿ ನಾನು ಮತ್ತು ಚೇತನ್. ಓಹ್, ಜೀಪ್ ಜರ್ನಿ ಮಾತ್ರ ಆಸಮ್. ಡ್ರೈವರ್ಸ್ ಎಲ್ಲ ಸಖತ್ತಾಗಿ ಓಡಿಸ್ತಾರೆ ಗಾಡಿನ. ಕೆಳಗೆ ಚೆಕ್ ಪೋಸ್ಟ್ ಆಯಿತು. ಏನಾದರೆ ನೀವು ಕೊಲ್ಲೂರು ಮೂಕಾಂಬಿಕೆಗೆ ಬಂದು ಅಲ್ಲಿ ಜೀಪ್ ಸ್ಟ್ಯಾಂಡಿಗೆ ಬಂದು ಕೇಳಿದ್ರೆ ಕರ್ಕೊಂಬರ್ತಾರೆ. ಸೊ ಅಲ್ಲಿಂದ ಡಿಪೆಂಡ್ಸ್, 470 ರೂಪಾಯಿ 8 ಜನ ಆದರೆ. 7 ಜನ ಇದ್ದರೆ 530 ರೂಪಾಯಿ ಕೊಡ್ತೀವಿ ನಾವು. ಆದರೆ ರೈಡ್ ಮಾತ್ರ ಸೂಪರ್ ಆಗಿತ್ತು. ಸಖತ್ ಎಕ್ಸ್ಪೀರಿಯನ್ಸ್. ಚೇತನ್, ನಿಮ್ಮ ಎಕ್ಸ್ಪೀರಿಯನ್ಸ್? ನಂದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ನೋಡಿ ತುಂಬ ಖುಷಿ ಆಗ್ತಿದೆ. ಡ್ಯಾನ್ಸ್ ಬೇರೆ ಆಡ್ತಾವ ನಮ್ಮನು. ಆಮೇಲೆ ಮೇಲೆ ಹೋಗ್ಬಿಡೋಣ. ಕೆಳಗೆ ಒಂದು ಫಾರೆಸ್ಟ್ ಚೆಕ್ ಪೋಸ್ಟ್ ಬರುತ್ತೆ. ಅಲ್ಲಿ 70 ರೂಪೀಸ್ ಒಬ್ಬರಿಗೆ ಎಂಟ್ರಿ ಫೀ. ಬೆಟ್ಟಕ್ಕೆ ಹೋಗೋಕ್ಕೆ ಸಪ್ರೇಟ್ ಆಗಿರುತ್ತೆ, ಜೀಪ್ ಫೀಸಲ್ಲಿ ಇನ್ಕ್ಲೂಡ್ ಆಗಿರೋಲ್ಲ. ಇಲ್ಲಿ ನೋಡಿ ಹೆಂಗಿದೆ ಅಂತ. ಒಳ್ಳೆ ಎಕ್ಸ್ಪೀರಿಯನ್ಸ್. ಯಾರನ್ನ ಬಂದಿರೋರು ಗೊತ್ತಿರುತ್ತೆ ಹೆಂಗಿದೆ ಅಂತ. ಬರ್ದಿರೋರು ದಯವಿಟ್ಟು ಬಂದು ಇದು ಮಾಡಿ ಟ್ರಾವೆಲ್ ಮಾಡಿ ನೋಡಿ ಪ್ಲೇಸ್ನ. ಅದು ನಾವು ಬಂದಿರೋದು ಮಳೆಗಾಲದಲ್ಲಿ. ನೀರು ಮಾತ್ರ ಮುಟ್ಟರೆ ತಣ್ಣಗಿರುತ್ತೆ. ಬಂದು ಎಕ್ಸ್ಪೀರಿಯನ್ಸ್ ಮಾಡೋಣ ನೀರಿನಿಲ್ಲ. ಸೊ ಇಲ್ಲಿ ನೋಡಿ ಕಾಣಿಸುತ್ತೆ. ಏನು ಕಾಣಿಸ್ತಿದೆ ಗೊತ್ತಿಲ್ಲ. ಇತ್ತಲ್ಲ ವಾಶ್ರೂಮ್. ಅದು ಹೋಟೆಲ್ದು. ಶ್ರೀ ಭದ್ರಕಾಳಿ ಅಮ್ಮನವರ ದೇವಸ್ಥಾನ. ಫುಲ್ ಫಾಗ್ ಇದೆ. ಮೇಲೆ ಹತ್ಕೊಂಡು ಹೋಗ್ಬೇಕಿದೆ. ನೋಡಿ ಚೇತನ್ ಜಾಗ ಮಾಡ್ಕೊಂಡು ಹತ್ಕೊಂಡು ಹೋಗ್ತಾವನೆ. ಮೇಲೆ 1.5 ಗಂಟೆ ಜೀಪ್ ನಿಲ್ಲಿಸ್ತಾರೆ. ವೇಟಿಂಗ್ ಚಾರ್ಜಸ್ಸು. ಅದಾದಮೇಲೆ ಕೇಳಿದ್ರೆ 1 ಅವರ್ಗೆ 300 ರೂಪಾಯಿನ ತೊಗೊತಾರೆ ಎಕ್ಸ್ಟ್ರಾ. ಪಾಪ ಇವಾಗ ಕಾಸು ಕೊಡೋದಲ್ಲಿ ಬಾರ್ಗೇನಂತೂ ಮಾಡೋಕ್ಕೆ ಹೋಗಿ ಇವಾಗ ಕರ್ಕೊಂಬರೋ ರೀತಿ ನೋಡೋ ಗೊತ್ತಾಗುತ್ತೆ. ಓಹ್, ವಾವ್. ನೀರು ಮಾತ್ರ ಪರಿಶುದ್ಧವಾದ ನೀರು. ಟಾಪಲ್ಲಿ ಬಂದ್ರಿ ಇವಾಗ. ಸೂಪರ್ ಆಗಿದೆ ಎಕ್ಸ್ಪೀರಿಯನ್ಸ್ ಸ್ನೇಹಿತರೆ, ಖುಷಿ ಆಗುತ್ತೆ.
ಹಬ್ಬ ನೋಡ್ಬೋದು. ಅರೆ ಫಾಸ್ಟಾಗಿ ಹತ್ಕೊಂಬಂದ್ವಿ, ಅದಕ್ಕೊಂದು ಸುಸ್ತಾಗಿದೆ. ಟೆಂಪ್ರೇಚರ್ ಅಂತ ತಣ್ಣಗಿಲ್ಲ, ಜಾಕೆಟ್ ಗಿಕೆಟ್ ಏನೂ ಹಾಕಿಲ್ಲ, ಕೋಲ್ಡ್ ಇಲ್ಲ, ಫಾಗ್ ಇದೆ ಚೆನ್ನಾಗಿ. ನೀವು ಕಾಣಿಸ್ತೀಯ ಜನಗಳಿದ್ದಾರೆ. ಆಮೇಲೆ ನಾನು ಇಲ್ಲಿದ್ದೀನಿ. ಹಿಂಗಿದೆ ಪ್ರಪಾತ. ಸರಿಯಾಗಿ ಸುಸ್ತಾಗ ಸ್ನೇಹಿತರೆ. ಅರೆ ಹೊರ್ತಿದೆ ಇಲ್ಲಿ ಬಂದು ಇಲ್ಲಿ ನೋಡಿ ಪ್ರಪಾತ. ಇಲ್ಲಿ ಬಿದ್ದರೆ ಮುಗೀತು ಕತೆ. ಹುಷಾರಾಗಿ ನಿಧಾನಕ್ಕೆ ಅದರುತ್ತೆ, ಹುಷಾರಾಗತ್ತೆ. ಸ್ವಲ್ಪ ಪ್ಲೈನ್ ಲ್ಯಾಂಡ್ ಬಂತು, ನೀವು ನೋಡ್ಬೋದು ನನ್ನಿಂದ ಹೆಂಗಿದೆ ಅಂತ. ಚೇತನ್ ಹಿಂಗೆ ಅಲ್ಲಿ ಹೋಗ್ತಿದ್ದಾರೆ ನೋಡು, ಹಿಂಗೆ ಅಲ್ಲಿ ಹೋಗ್ತಿದ್ದಾರೆ ಜನ ನೋಡು. ಹಾಂ ಇರ್ಬೋದು. ಅವ ಮುಖ ನೋಡೋದು, ಎಷ್ಟು ಚಳಿಯಲ್ಲಿ ಕೂಡ ಫುಲ್ ಸೆಕೆ ಹೋಗ್ಬಿಟ್ಟಿದೆ. ಅಪ್ಪು ಡೌನು. ఓకే గారే అది చెరుకు ఓకే చలి కొడట ఉండు ಅಲ್ಲ ಜಾರುತ್ತೆ ಅಂತ. ಹೌದು. ಹಬ್ಬ ಫುಲ್ ಎಕ್ಸಾಸ್ಟ್ ಆಯಿತು. ನೀರು ಬಾಟ್ಲ್ ತಂದಿರಲ್ಲ ಶಾ. ನಿಸರ್ಗ ಉಳಿಸಿ ಯಾರು ಗಲೀಜು ಮಾಡಿರಲ್ಲ, ಖುಷಿಯಾಗುತ್ತೆ. ಯಾಕಂದ್ರೆ ನಮ್ಮ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತುಂಬ ಸೂಕ್ಷ್ಮವಾಗಿ ಜೀಪಲ್ಲಿ ಬರುವಾಗ ಬಾಟ್ಲ್ ಇದೆಯಾ ಪ್ಲಾಸ್ಟಿಕ್ಸ್ ಇದೆಲ್ಲ ಚೆಕ್ ಮಾಡಿ ಬಿಡ್ತಾರೆ. ಬಾಟಲ್ ಇದ್ದರೆ ಡೆಪಾಸಿಟ್ ಇಟ್ಕೊತಾರೆ, ತಂದು ತೋರಿಸಿದ್ರೆ ಡೆಪಾಸಿಟ್ ವಾಪಸ್ ಮಾಡ್ತಾರೆ. ಅಲ್ಲಿ ಫೈನ್ ಬೀಳುತ್ತೆ. ಫೈನ್ ಎಷ್ಟು ಅಂತ ಗೊತ್ತಿಲ್ಲ, ಬಟ್ ಇದೆ. ಶಂಕರಾಚಾರ್ಯರು ಇಲ್ಲಿ ಬಂದು ಧ್ಯಾನ ಮಾಡಿದ್ರಲ್ಲ, ನೋಡ್ಬೋದು ಹೆಂಗಿದೆ ಅಂತ. ಕೊನೆಗೂ ರೀಚ್ ಆದ್ವಿ. ಶಂಕರ ಪೀಠ ನೋಡಿದ್ದಾಯ್ತು, ವಾಪಸ್ ಹಿಡಿಯೋದು. ಚೇತೋ ನಿನ್ನ ಎಕ್ಸ್ಪೀರಿಯನ್ಸ್?